ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಯಾರು ವಿನ್ ಆಗ್ತಾರೆ ನೋಡ ಲೆಟ್ಸ್ ಸಿ ಹೇಳ್ದೆ ತಾನೆ ಇವ್ನು ಬಂದು ದಿನ ಆಡೋಣ ಅಭ್ಯಾಸ ಇದೆ ಅಂತ ನೋಡ ವಿಲ್ಸಿ ಮಾಸ್ಟರ್ ಆಫ್ ಬೌಲಿಂಗ್ ಮನೆಯಲ್ಲೆಲ್ಲ ಪಾತ್ರೆ ಎಷ್ಟಿಷ್ಟು ಅಭ್ಯಾಸ ಇರುತ್ತೆ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಮಾಸ್ಟರ್ ಆಫ್ ಬೌಲಿಂಗ್ I also want celebrities. I also want content here. ನೋಡೋಣ ಕಾಮಿಡಿ ಕಂಟೆಂಟ್ ಸಿಗುತ್ತೆ ಏನು ಕಂಟೆಂಟ್ ಸಿಗುತ್ತೆ ಅಂತ go for it ಹಿಂದೆ ಎಸಿದ್ರೆ ಸಾಕು ಅಯ್ಯೋ ಚರಂಡಿ not bad hey that's good Akash good job ಫಸ್ಟ್ ಮ್ಯಾಚ್ ದೇವರಿಗೆ ಹೆಂಗೆ ಅಷ್ಟೇ ಆ್ಯಕ್ಚುಲಿ ಬೌಲಿಂಗ್ ಗೇಮ್ ಮುಗೀತು ಸೊ ಬೌಲಿಂಗ್ ಗೇಮಲ್ಲಿ ನಾವಿಬ್ಬರು ಪಾಪ ಹೋಗ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋ ಅಂತ ರೂಪಾಗಿ ಬಿಟ್ಕೊಟ್ಬಿಟ್ವಿ ವಿನ್ ಆಗಲಿ ಅಂತ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಸೊ ಈಗ ಏನೋ ಬ್ರೆಟ್ಲಿ ಬೌಲಿಂಗು ಅವೆಲ್ಲ ಫೇಸ್ ಮಾಡೋಕ್ಕೆ ಅಭಿ ರೆಡಿ ಇದ್ದಾರೆ ಇವ್ರು ಆಟ ಆಡಿ ಆಯಿತು ಸುಮ್ಮನೆ ಹೇಳ್ತಾ ಇದ್ದಾರೆ ಸೊ ಈಗ ನೋಡೋಣ ಹೆಂಗೆ ಬೌಲಿಂಗ್ ಇದು ಮಾಡ್ತಾರೆ ಅಂತ ಸೊ ಫುಲ್ಲು ಎಲ್ಲ ಫೋರ್ಸ್ ಎಲ್ಲ ನೋಡ್ಕೊಬೋಣ ಓಕೆ ನೋಡೋಣ ಹೊರಗಡೆ ಹೋಗ್ಬಿಟ್ಟು ನೋಡ್ತೀವಿ ಫುಲ್ ಫಾಸ್ಟ್ ಬೌಲಿಂಗ್ ಹಾಕ್ಸೋಣ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸೊ ಮಾಲಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸಖತ್ತಾಗಿ ಆಟಗಳಾಡಿದ್ವಿ ಹಾಗೆ ಇದಂತೆ ಕ್ರಿಕೆಟ್ ಕೂಡ ಫುಲ್ಲು ಪ್ರೋ ಪ್ಲೇಯರ್ ಆಟೋ ಎಕ್ಸ್ಪೋಷರ್ ಸೊ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಂದು ವಿಡಿಯೋ ಕಾಣಿಸ್ತಾ ಇದೆ ಅಂತಂದರೆ ದಿಸ್ ಇಸ್ ದ ನೆಗೆಟಿವ್ ಆಫ್ ಗೋಪ್ರೋ ಆ್ಯಕ್ಚುಲಿ ನಾನು ಈ ಸ್ಪಾಟಲ್ಲಿ ನಾವು ಒಂದು ಡ್ರೈವ್ ಇನ್ ಹೋಟೆಲಿಗೆ ಬಂದ್ವಿ ವುಡ್ಲ್ಯಾಂಡ್ ಹೋಟೆಲ್ ಅಂತ ಸೊ ನೀವು ನೋಡ್ಬೋದು ಎಷ್ಟೊಂದು ಕಾರ್ಗಳು ನಿಂತಿದೆ ಇಟ್ಸ್ ಅ ಡ್ರೈವ್ ಇನ್ ರೆಸ್ಟೋರೆಂಟ್ ಅಂತೆ ಇಲ್ಲಿ ಕಂಪ್ಲೀಟಾಗಿ ಮಂಗಳೂರಲ್ಲಿ ಸುಮಾರು ಡ್ರೈವ್ ಇನ್ ರೆಸ್ಟೋರೆಂಟ್ಗಳಿದೆ ಅಂತ ಅಭಿ ಹೇಳ್ತಾ ಇದ್ದ ಸೊ ಪಾಪಗೆ ಆಲ್ಮೋಸ್ಟ್ ಟೈಮ್ ಆಗಿತ್ತು ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ಇಲ್ಲಿ ನಾವು ದೋಸೆ ತೊಗೊಳಕ್ಕೆ ನಿಂತಿದ್ವಿ ಯಾಕಂದರೆ ಇನ್ನೂ ನ್ಯಾಚುರಲ್ಸ್ಗೆ ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋಗಬೇಕು ಸೊ ಈ ಜಾಗ ಅದಕ್ಕೆ ತೋರ್ಸೋಕ್ಕೆ ನಾನು ಜಸ್ಟ್ ಆನ್ ಮಾಡಿದೆ ಬರೋದು ಕಾರಲ್ಲಿ ಕೂತ್ಕೊಳ್ಳೋದು ಅಂದರೆ ಅಷ್ಟು ಕ್ವಿಕ್ಕಾಗಿ ಸರ್ವರ್ಸ್ಗಳು ಕೂಡ ಬರ್ತಾರೆ ಸೊ ಆರ್ಡ್ರ್ ಮಾಡೋದು ತುಂಬ ಬೇಗ ಕೂಡ ಖಾಲಿ ಆಗ್ತಾರೆ ಅಂತ ಸೊ ಈ ಥರ ಡ್ರೈವ್ ಇನ್ ಹೋಟೆಲ್ಸ್ಗಳು ನಾವು ಮೈಸೂರಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಆಲ್ಮೋಸ್ಟ್ ಒಂದೇನೋ ಇರ್ಬೋದೇನೋ ನನಗನ್ಸೋ ಪ್ರಕಾರ ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸೊ ಇದು ಒಂದು ಸ್ಪೆಷಾಲಿಟಿ ಮ್ಯಾಂಗ್ಳೂರಲ್ಲಿ ಮೋಸ್ಟ್ ಆಫ್ ದ ಹೋಟೆಲ್ಸ್ ಆರ್ ಸರ್ವಿಂಗ್ ಟು ಕಾರ್ಸ್ ಅಂದರೆ ಡ್ರೈವ್ ಇನ್ ಹೋಟೆಲ್ಸ್ಗಳು ತುಂಬ ಇದೆ ಅಂತ ಸೊ ಮುಂದೆ ನಾವು ನ್ಯಾಚುರಲ್ಸ್ಗೆ ಹೋಗೋಣ ಐಸ್ ಕ್ರೀಮ್ ಟೇಸ್ಟ್ ಹೇಗಿರುತ್ತೆ ಯಾಕಂದರೆ ನಾನು ಐಡಿಯಲ್ ಪಬ್ಬಾಸ್ ಐಸ್ ಕ್ರೀಮ್ ಇಸ್ ವೆರಿ ನೈಸ್ ಐಸ್ ಕ್ರೀಮ್ ಓಜಿ ಅಂತೆಲ್ಲ ಕೇಳ್ಪಟ್ಟಿದೆ ಬಟ್ ಅಭಿ ಹೇಳೋ ಪ್ರಕಾರ ನ್ಯಾಚುರಲ್ಸ್ ಇಸ್ ಆಲ್ಸೋ ಗುಡ್ ಅಂತೆ ಅಲ್ಲಿನ ಸ್ಪೆಷಾಲಿಟಿ ಕೂಡ ಅಭಿ ನಾನು ಹೇಳ್ತೀನಿ ಇಲ್ಲೇ ಹೇಳೋಲ್ಲ ಅಲ್ಲಿ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಸ್ಟೇ ಟ್ಯೂನ್ಡ್ ಸೊ ಈಗ ನಾವು ಆ್ಯಕ್ಚುಲಿ ನ್ಯಾಚುರಲ್ಸ್ ಸಂಡೇಸಲ್ಲಿದ್ದೀವಿ ಸೊ ನ್ಯಾಚುರಲ್ ಐಸ್ ಕ್ರೀಮು ಈವನ್ ಮೈಸೂರಲ್ಲಿದೆ ಬಟ್ ಸಂಡೇ ಅನ್ನೋದು ಎಕ್ಸ್ಪೆರಿಮೆಂಟಲ್ ಆಗಿ ಮಂಗಳೂರಲ್ಲಿ ಮಾತ್ರ ಓಪನ್ ಆಗಿದ್ದು ಅಂತ ಅಭಿ ಹೇಳ್ತಿದ್ದ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅವನ್ನೇ ಕೇಳ್ತೀನಿ ವಾಟ್ ಈಸ್ ನ್ಯಾಚುರಲ್ ಸಂಡೇ Okay, so Naturals was, the owner is from Mangalore, Raghavendra Kamath. He's a very famous, recently he died. It's a very famous place. Okay. They make it naturally from fruits around here. Everything is made naturally. Sundays is an experimental place where they wanted to try out their Sundays in Mangalore first. Then they'll expand it all throughout India, in Bombay, in Mysore, in Bangalore. But this is the first place where they opened this, so we'll show you more.
Okay. I'll show you all the amazing ice creams once we go. ಸೊ inside. ಅಭಿ ಹೇಳ್ತಾ ಇದ್ದ ಮೋರ್ ದೆನ್ ಐಡಿಯಲ್ಸ್ ಆ್ಯಂಡ್ ಪಬ್ಬಾಸ್ ಇದು ಚೆನ್ನಾಗಿರುತ್ತೆ. ಇವಾಗ ಇದೇ ಬೆಟರ್ ಆಗಿರೋದು. ಇದೇ ಐಡಿಯಲ್ಸ್ ಪಬ್ಬಾಸ್ಗಿಂತ ನನಗೆ ಇದೇ ಇಷ್ಟ ಇದೆ. ತುಂಬ ಟೇಸ್ಟಿ, ತುಂಬ ಫ್ರೂಟಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಏನು ಗೊತ್ತಾ, ಮ್ಯಾಂಗ್ಳೂರಲ್ಲಿ ಪ್ರತಿಯೊಂದೊಂದು ಐಸ್ ಕ್ರೀಮ್ ಕೆಫೇಸ್ಗಳಿಗೆ ಹೋಗ್ಬೇಕಾದ್ರೂ ವೆಯ್ಟ್ ಮಾಡಲೇಬೇಕು. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ತೋರಿಸ್ತೀನಿ. ಸೊ ಕಂಪ್ಲೀಟ್ ವೆಯ್ಟಿಂಗ್ ಲಿಸ್ಟ್ ಇರುತ್ತೆ. ನಿಮಗೆ ಟೋಕನ್ಸ್ ಕೊಡ್ತಾರೆ. ಆಲ್ರೆಡಿ ನಮ್ಮ ಕೈಗೂ ಒಂದು ಟೋಕನ್ ಸಿಕ್ಕಿದೆ. ಸೊ ಫಸ್ಟ್ ಹಾಗಾಗಿ ನಾವು ಯಾರೇ ಬಂದರೂ ಇನ್ನು ವೆಯ್ಟಿಂಗ್ ಇರುತ್ತೆ. ಒಂದು 5 ನಿಮಿಷದಲ್ಲಿ ಜಾಗ ಖಾಲಿ ಆಗುತ್ತಂತೆ. ಸೊ ಹಾಗಾಗಿ ಟೋಕನ್ ಸಿಸ್ಟಮ್ ಇರುತ್ತೆ, ಕಾಯಲೇಬೇಕು ಐಸ್ ಕ್ರೀಮು. ಸೊ ಅಭಿ ಕೂಡ ಹೇಳ್ತಾ ಇದ್ದ ಒನ್ ಆಫ್ ದ ಕ್ಯಾಪಿಟಲ್ಸ್ ಆಫ್ ಐಸ್ ಕ್ರೀಮ್ ಇಸ್ ಮ್ಯಾಂಗ್ಳೂರ್ ಅಂತ. ಮ್ಯಾಂಗ್ಳೂರ್ ಇಸ್ ದ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಆಫ್ ಇಂಡಿಯಾನೇ, ಕರ್ನಾಟಕ ಆಫ್ ಇಂಡಿಯಾನೇ. ಯಾಕಂದರೆ ಹ್ಯಾಂಗ್ಯೂ ಐಸ್ ಕ್ರೀಮ್ ಆಗಿರ್ಬೋದು, ಅಪ್ಸರಾ ಐಸ್ ಕ್ರೀಮ್, ಐಡಿಯಲ್ಸ್, ಪಬ್ಬಾಸ್, ನ್ಯಾಚುರಲ್ಸ್ ಪ್ರತಿಯೊಂದೊಂದು ಮ್ಯಾಂಗ್ಳೂರಲ್ಲೇ. ಸೊ ಅವನ ಹತ್ರ ಮಾತಾಡ್ತಾ ಇದೆ ಮ್ಯಾಂಗ್ಳೂರಲ್ಲಿ ಏನಕ್ಕೆ ಅದು ತುಂಬ ಐಸ್ ಕ್ರೀಮ್, ಎಲ್ಲರೂ ಐಸ್ ಕ್ರೀಮ್ ಏನಕ್ಕೆ ಹೋಗ್ತಾರೆ ಅಂತ. ದೇ ಇಂಪೋರ್ಟೆಡ್ ಈ ಟೆಕ್ನಾಲಜಿ ಎಲ್ಲ ಮುಂಚೆ 70s 80s ತುಂಬ ರಿಚ್ ಜನರು ಇದ್ದರು ಇಲ್ಲಿ. ಅವರೆಲ್ಲ ಇಂಪೋರ್ಟ್ ಮಾಡಿದ್ರು ಬೇರೆ ಕಂಟ್ರೀಸಿಂದ. ಬೀಟ್ ಗೋಲಿ ಸೋಡಾ ಮಿಷಿನ್ಸ್ ಕೂಡ ಇಲ್ಲೇ ತುಂಬ ಜಾಸ್ತಿ ಇರೋದು. ಹಳೆ ಮಿಷಿನ್ಸ್ ಇಲ್ಲೇ ಸಿಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತುಂಬ ಡೆವಲಪ್ ಆಯಿತು ತುಂಬ ಬೇಗ. ಮತ್ತು ಫ್ಲೇವರ್ಸ್ ಕೂಡ ಇಲ್ಲೇ ತುಂಬ ಒಳ್ಳೆ ಫ್ಲೇವರ್ಸ್, ಅವಾರ್ಡ್ಗಳು ಗೆದ್ದಿದೆ ಐಡಿಯಲ್ಸ್ ಎಲ್ಲ. ದಟ್ ಇಸ್ ವೈ ದಿಸ್ ಪ್ಲೇಸ್ ಇಸ್ ದ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಎಸ್. ಸೊ ಗುಡ್. ಇಲ್ಲಿಂದ ಬೇರೆ ಕಡೆಗೂ ಬರ್ತಾ ಇದ್ದಾರೆ. ಸೊ ಈಗ ಪಬ್ಬಾಸ್ ಐಡಿಯಲ್ಸ್ ಅನ್ನೋದು ಆಲ್ಮೋಸ್ಟ್ ಮೈಸೂರಲ್ಲೂ ನಿಮ್ಗೆ ಸಿಗುತ್ತೆ. ಅಂದರೆ ನಿಮಗೆ ಕೆಫೆ ಥರ ಮೈಸೂರಲ್ಲಿ ಒಂದೇನೋ ಇರ್ಬೋದೇನೋ, ನನ್ನ JC ರೋಡಲ್ಲಿ ಒಂದೇನೋ ಕಸ್ಟಮೈಸ್ ಮಾಡ್ಬೋದು ಕೆಫೆ ಥರ. ಅಂದರೆ ಸಂಡೇಸ್ಗಳು ಮಿಕ್ಸ್ ಮ್ಯಾಚ್ ಮಾಡೋದು. ಬಟ್ ಆಲ್ಮೋಸ್ಟ್ ಕಪ್ಸು ನಿಮಗೆ ಇದೆಲ್ಲ ಮೈಸೂರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಸೊ ನೋಡೋಣ ಹೆಂಗಿರುತ್ತೆ, ನ್ಯಾಚುರಲ್ಸ್ ಹೆಂಗಿರುತ್ತೆ, ಪಬ್ಬಾಸ್ಗಿಂತ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ನಾವು ಕೂಡ ತಿಂದ್ಬಿಟ್ಟು ನೋಡೋಣ. ಸೊ ವೇಟಿಂಗ್ ಲಿಸ್ಟ್ ಇದೆ, ವೆಯ್ಟ್ ಮಾಡ್ಕೊಳ್ಳೋಣ. ಓಕೆ. ಸೊ ನಾವು ಐಸ್ ಕ್ರೀಮ್ ಪಾರ್ಲರ್ ಒಳಗೆ ಬಂದಿದ್ದೀವಿ. ಐಸ್ ಕ್ರೀಮ್ ಕೆಫೆ ಪಾರ್ಲರ್ ಅನ್ನೋಕ್ಕಿಂತ ಇಲ್ಲೆಲ್ಲ ಕೆಫೆ ಅನ್ನೋದು ಇದು. ಸೊ ನಾನು ಅಲ್ಲಿ ನೋಡ್ತಾ ಇದ್ದೆ, ಇದರ ಓನರ್ ಬಂದು ಐಸ್ ಕ್ರೀಮ್ ಮ್ಯಾನ್ ಅಂತಲೇ ಕರೆಯಲ್ಪಡ್ತಾರೆ, ಫೇಮಸ್ ಅಂತ. ಜಸ್ಟ್ ಅಲ್ಲೊಂದು ಆರ್ಟಿಕಲ್ ನೋಡ್ತಾ ಇದೆ, ಪಾಸಿಬಲ್ ಆರ್ಟಿಕಲ್ ತೋರಿಸ್ತೀನಿ ನಿಮಗೆ. ಸೊ ಇವ್ರ ಹೆಸರು ಬಂದು ಕಾಮತ್. ದಟ್ ಈಸ್ ರಘು. ವಾಟ್ ಈಸ್ ದ ಪ್ಲೇಸ್ ನೇಮ್, ಓನರ್ ನೇಮ್ ರಘುನಂದನ್ ಕಾಮತ್. ಎಸ್. ಸೊ ಬಾಂಬೆಲಿ ಹೋಗಿ ಅವರು ಫಸ್ಟ್ ಓಪನ್ ಮಾಡಿದ್ದು. ಸೊ ಹಿ ಈಸ್ ಆಲ್ಸೋ ನೋನ್ ಆಸ್ ದ ಐಸ್ ಕ್ರೀಮ್ ಮ್ಯಾನ್. ಸೊ ಇಲ್ಲಿ ನಮ್ಮ ಐಸ್ ಕ್ರೀಮ್ಸ್ಗಳು ಆಲ್ರೆಡಿ ಬಂದಿದೆ. ಸಿ ದ ಐಸ್ ಕ್ರೀಮ್ಸ್ ಹ್ಯಾವ್ ಆಲ್ರೆಡಿ ಅರೈವ್. ಸೊ ಅಭಿ ಒಂದೊಂದು ಐಸ್ ಕ್ರೀಮು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಜಸ್ಟ್ ಎಕ್ಸ್ಪ್ಲೈನ್ ಮಾಡಲ್ಲ, ಓದ್ಕೊಂಡು ಹೇಳ್ತಾ. ವಾಟ್ ಆರ್ ಐಸ್ ಕ್ರೀಮ್? ಸೊ ಇದು ತಟ್ಗೋಲ ಐಸ್ ಕ್ರೀಮ್ ಅಂತ. ದಿಸ್ ಇಸ್ ಐ ಡೋಂಟ್ ನೋ ಇಫ್ ವಾಟ್ ಯು ಕಾಲ್ ಇಟ್ ಇನ್ ಕನ್ನಡ, ಏರೋಲ್. ತಾಟಿನೂಳು and with coconut ice cream in it. This is chippat ice cream, muskmelon ice cream, muskmelon fruits with malai ice cream and with a poha twist. This is the best one here. It is called Gaje Baje in a can. Gaje Baje is a Konkani dish, Bangalorean. He was a Konkani guy, so it's usually made of mixed vegetables, but this is mixed fruits. It has passion fruit, it has coconut, the malai of coconut, the cream of coconut, and it has strawberries in it with malai ice cream. This will be the best. Now what's this? Okay, wait. So ಗಜೆ ಬಜೆ ಅಂತಂದರೆ ಯೂಶಲಿ ಮಿಕ್ಸ್ಚರ್ ಆಫ್ ವೆಜಿಟೇಬಲ್ಸ್ಗಳು. ಸೊ ಅದೊಂದು ಖಾದ್ಯ. ಸ್ಪೈಸಿ ಕೋಕೋನಟ್ ಕರಿಯಲ್ಲಿ ಮಿಕ್ಸ್ಚರ್ ಆಫ್ ಗಜೆ ಬಜೆ. ಬಟ್ ಇದಕ್ಕೆ ಏನು ಗಜೆ ಬಜೆ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವ್ನು ಎಕ್ಸ್ಪ್ಲೈನ್ ಮಾಡ್ತಿದ್ದಂಗೆ, ಇಲ್ಲಿ ಮಿಕ್ಸ್ಚರ್ ಆಫ್ ಫ್ರೂಟ್ಸ್ ಇರುತ್ತೆ ಪ್ಲಸ್ ಕೋಕೋನಟ್ ಕ್ರೀಮ್. ಬಟ್ ಇದನ್ನು ಓಪನ್ ಮಾಡೋಂಥ ಒಂದು ವಿಧಾನ, ಸ್ಪೆಷಲ್ ಟೆಕ್ನಿಕ್ ಇದೆ. ಈಗ ಅಭಿ ಅದನ್ನು ಓಪನ್ ಮಾಡ್ತಾನೆ. ಐ ಶೋ ಯು. ನನಗೂ ವಿಡಿಯೋ ಬೇಕು, ಅದು ಕೂಡ ಮಾಡ್ಕೊಡ್ತೀನಿ. ಟೇಸ್ಟಿಂಗ್ ಟೈಮಲ್ಲಿ ನಾನು ಫಸ್ಟ್ ಆ್ಯಕ್ಚುಲಿ ಟೇಸ್ಟ್ ಮಾಡ್ತಾ ಇರೋದು ದಿಸ್ ಇಸ್ ಪ್ಯಾಷನ್ ಫ್ರೂಟ್ ಐಸ್ ಕ್ರೀಮ್. ನೋ, ದಟ್ ಇಸ್ ಚಿಪ್ಪಟ್ ಮಸ್ಕ್ಮೆಲನ್, ಚಿಪ್ಪಟ್ ಅಂಡ್ ಮಲೈ. ಚಿಪ್ಪಟ್ ಮಸ್ಕ್ಮೆಲನ್ ಮತ್ತು ಮಲೈ, ಮತ್ತು ಮೇಲ್ಗಡೆ ಪೋಹಾ ಹಾಕಿದ್ದಾರೆ. ಸೊ ವಿತ್ ಪೋಹಾ, ಮಸ್ಕ್ಮೆಲನ್ನು ಮತ್ತು ಮಲೈ ಟೇಸ್ಟ್ ಮಾಡ್ತಾಯಿದ್ದೀನಿ.
ಸೊ ಮೇಲೆ ಪೋಹ ಹಾಕಿರೋದು ನಿಮಗೆ ಕ್ರಂಚಿ ಫೀಲ್ ಕೊಡುತ್ತೆ, ಚೆನ್ನಾಗಿದೆ. ಓಕೆ, ಸೊ ಇದನ್ನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ದಿಸ್ ಇಸ್ ಚಿಪ್ಪಟ್ಟ. This is gaja bajai. Oh, sorry, gaja bajai. Gaja bajai. Gaja bajai is gaja bajai. Mix everything in it. This is the best. Gaja bajai. Okay. ಇದು ಒಂದು ಕೊಕೊನಟ್ ತಾಟಿ ನಿಂಗು. ತಾಟಿ ನಿಂಗು. Coconut. Heavenly. Yeah. That's so good, right? Both of them. I haven't tried that. No, dig in. ಸ್ಟಾಪ್ ಮಾಡೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿದೆ. ತಾಟಿ ನುಂಗು ಮಾತ್ರ ಇಸ್ ಅಲ್ಟಿಮೇಟ್. ದಿಸ್ ಇಸ್ ನೈಸ್. ಐ ಅಗ್ರಿ, ಅಭಿ ಕಮೆಂಟ್ಗೆ ಅಗ್ರಿ ಮಾಡ್ತೀನಿ. ಪಬ್ಬಾಸ್ ಇಸ್ ನಥಿಂಗ್. ಐ ಥಿಂಕ್ ಇನ್ಮೇಲೆ OG ಹ್ಯಾಸ್ ಟು ಗೋ ಫಾರ್ ನ್ಯಾಚುರಲ್ ಸಂಡೇ. ಆ್ಯಂಡ್ ಇದರಲ್ಲಿ ಎಲ್ಲ ಒರಿಜಿನಲ್ ಫ್ರೂಟ್ಸ್ ಯೂಸ್ ಮಾಡಿರೋದ್ರಿಂದ ಈವನ್ ಕಿಡ್ಸ್ಗೂ ಇದು ಸೇಫ್. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ಗಳು ತುಂಬ ಇರೋಲ್ಲ ನಾರ್ಮಲ್ ಐಸ್ ಕ್ರೀಮಿಂದ. ಬಟ್ ದಿಸ್ ಇಸ್ ನೈಸ್. ಇದು ಸ್ವಲ್ಪ ನಿಮಗೆ ಆ ಫ್ರೂಟ್ಸ್ದು ಫ್ಲೇವರ್ಸ್ಗಳು ಸಿಗುತ್ತೆ, ಹುಳಿ ಇರುತ್ತೆ ಇದು. ಬಟ್ ಸ್ವಲ್ಪ ಸ್ವೀಟ್ ಟೂತ್ ಇರೋರ್ಗಂತೂ ತಾಟಿ ನುಂಗು. I'll tell you about this place is coconut water, what they use. Oh, yeah, ಒಂದು ನಿಮಿಷ. Here they use a lot of coconut ice cream, they use the meat of it. So instead of wasting the water, they sell it at 12 rupees for half a liter. 12 ರೂಪಾಯಿ ಅರ್ಧ ಲೀಟರ್. ನಿಮ್ಮ ಬಾಟಲ್ ತರ್ಬೋದು, ನಿಮ್ಮದೇ ತುಂಬಿಸ್ತಾರೆ. ಸಣ್ಣ ಬಾಟಲಿಗೆ 7 ರೂಪಾಯಿ, ದೊಡ್ಡ ಬಾಟಲಿಗೆ 12 ರೂಪಾಯಿ. ಜಸ್ಟ್ ಫ್ರೀಯಾಗಿ ಕಡಿಮೆ ಕೊಡ್ತಾ ಇರ್ತಾರೆ. ಸೊ ಇದು ವೇಸ್ಟ್ ಮಾಡೋದು. ಬೋಂಡಾ ಫ್ಯಾಕ್ಟ್ರಿ ಇವ್ರದ್ದೇನೆ. ಓಕೆ. ಕಾರ್ ಸ್ಟ್ರೀಟಲ್ಲಿ ಒಂದು ಬೋಂಡಾ ಫ್ಯಾಕ್ಟ್ರಿ ಇದೆ, ಅಡ್ಯಾರ್ ಹತ್ರ ಒಂದು ಇತ್ತು. ಓಕೆ. ಇವಾಗ ಕಾರ್ ಸ್ಟ್ರೀಟ್. ಸೊ ಬೋಂಡಾ ಫ್ಯಾಕ್ಟ್ರಿ ಅಂತ ನೀವೇನು ನೋಡಿರ್ಬೋದು, ಫೇಮಸ್ ಆಗಿರೋದು. ನಿಮ್ಮ ಬಾಟ್ಲಿಗೆ ಎಣ್ಣೆ ಫಿಲ್ ಮಾಡಿಕೊಡ್ತಾರೆ ಅನ್ನೋ ಅದು ಇವ್ದು. ಯಾಕಂದರೆ ಇವರು ಆ ಎಣ್ಣೀರು ಐಟಮ್ಸ್ಗಳನ್ನ ಐಸ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಅದನ್ನು ತುಂಬ ಕಮ್ಮಿಗೆ ಕೊಡ್ತಾಯಿದ್ದಾರೆ. ಯೂಶ್ವಲಿ ಎಣ್ಣೀರು ಹೊರಗಡೆ ತೊಗೋತಾರೆ 50 ರೂಪಾಯಿ ಪರ್ ಎಣ್ಣೆ ಇರುತ್ತೆ. ಇಲ್ಲಿ 7 ರೂಪಾಯಿ 12 ರೂಪಾಯಿ ಈ ಥರ ಕೊಡ್ತಾರೆ. ಇಟ್ಸ್ ಆಸಮ್. ಐಸ್ ಕ್ರೀಮ್ ಇಸ್ ಆಸಮ್. ತುಂಬ ಚೆನ್ನಾಗಿದೆ. ತಾಟಿ ನುಂಗು ಐ ಡೋಂಟ್ ನೋ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ಮೇಲೆ ನಾನು ಎಲ್ಲರಿಗೂ ಹೇಳೋದಂದರೆ ಮಂಗಳೂರಿಗೆ ಬಂದಾಗ ಪಬ್ಬಾಸ್ ಐಡಿಯಲ್ಲಿ ಟ್ರೈ ಮಾಡಿಬಿಡಿ ಅಂತ ಹೇಳೋಲ್ಲ. ಅವ್ರದ್ದೇ ಒಂದು ಸ್ಪೆಷಾಲಿಟಿ ಇರುತ್ತೆ ಖಂಡಿತವಾಗ್ಲೂ. ಬಟ್ OG ಅಂತ ಇನ್ನೇನಾದ್ರು ಐಸ್ ಕ್ರೀಮ್ಸಲ್ಲಿದ್ದರೆ ಇವತ್ತಿಂದ ನಾನು ಅದನ್ನು ನ್ಯಾಚುರಲ್ಸು ಕೊಡೋಕ್ಕೆ ಇಷ್ಟಪಡ್ತೀನಿ. ಅಷ್ಟಲ್ಲದೆ ಮಿಸ್ಟರ್ ಕಾಮತ್ ಅವ್ರಿಗೆ ಐಸ್ ಕ್ರೀಮ್ ಮ್ಯಾನ್ ಅಂತ ಹೆಸರು ಕೊಟ್ಟಿಲ್ಲ. ಆ್ಯಂಡ್ ಇಟ್ಸ್ ಎವ್ರಿಥಿಂಗ್ ಇಸ್ ನ್ಯಾಚುರಲ್ ಈಸ್ ನ್ಯಾಚುರಲ್. ಸೊ ನಾವು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತೀವಿ, ದ OG ನ್ಯಾಚುರಲ್ ಪ್ಲೇಸ್ನ ಎಂಜಾಯ್ ಮಾಡ್ತೀವಿ. ಇದ್ರ ಲೊಕೇಶನ್ ನಾನು ಅಭಿ ಕೇಳ್ತೀನಿ. ಲೊಕೇಶನ್ ನೆಕ್ಸ್ಟು ಗಾಂಧಿ ಪಾರ್ಕ್ ಅಂತ, ಮಹಾತ್ಮ ಗಾಂಧಿ ಪಾರ್ಕ್ ಇದೆ, ಅದರ ಪಕ್ಕ ನೆಕ್ಸ್ಟು ಗಾಂಧಿ ಪಾರ್ಕ್. ಓಕೆ. ಸೊ ನೆಕ್ಸ್ಟು ಗಾಂಧಿ ಪಾರ್ಕ್ ಮ್ಯಾಂಗ್ಳೂರ್. ನೀವು ಬಂದರೆ ಇಲ್ಲಿ ನಿಮ್ಮ ಲಕ್ಕಿದ್ರೆ ಬೇಗ ಸಿಗುತ್ತೆ, ಇಲ್ಲಾಂದರೆ ಯು ಹ್ಯಾವ್ ಟು ವೆಯ್ಟ್, ನೋ ಅದರ್ ಆಪ್ಷನ್. ವ್ಲಾಗ್ನು ಮರೆತು ನಾನು ಐಸ್ ಕ್ರೀಮ್ ತಿಂತಾಯಿನಿ ಅಂದರೆ ಸಿಂಪ್ಲಿ ಸೂಪರ್. ಇಟ್ಸ್ ಆಸಮ್. ಸೊ ನಾವು ಐಸ್ ಕ್ರೀಮ್ನ ತಿಂತೀವಿ. ಸೊ ಪ್ರಾಬ್ಲಿ ಇವತ್ತಿದ್ದು ನಮ್ಮ ಲಾಸ್ಟ್ ಔಟಿಂಗ್ ಆಗಿರುತ್ತೆ ಇಲ್ಲಿಗೆ. ಇವತ್ತಿನ ವ್ಲಾಗ್ ಇದು ಮಾಡ್ತೀನಿ. ನಾಳೆ ಕೂಡ ಬೇರೆ ಬೇರೆ ಜಾಗಕ್ಕೆ ನಾವು ಹೋಗೋ ಪ್ಲ್ಯಾನ್ಸ್ಗಳಿದೆ. ನೋಡೋಣ ನಾಳೆ ಹೇಗೆ ವರ್ಕೌಟ್ ಆಗುತ್ತೆ, ನನಗೂ ಗೊತ್ತಿಲ್ಲ. ಸ್ಟೇ ಟ್ಯೂನ್ಡ್.